ಆತ್ಮೀಯ ವಿದ್ಯಾರ್ಥಿಗಳೇ, ಸಂವೇದ ಕಲಿಕಾ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು 8ನೇ ತರಗತಿಯ 9ನೇ ಘಟಕ ಕ್ಷೇತ್ರ ಗಣಿತ ಈ ಒಂದು ಅಧ್ಯಾಯವನ್ನು ಅಭ್ಯಾಸ ಮಾಡಲಿದ್ದೇವೆ. ಈ ಒಂದು ಘಟಕದ ಪ್ರಮುಖ ಕಲಿಕಾಂಶಗಳನ್ನು ನೋಡೋಣ. ಮಕ್ಕಳೇ, ಈ ಘಟಕದಲ್ಲಿ ನಾವು ತ್ರಾಪಿಜ್ಯದ ವಿಸ್ತೀರ್ಣ, ಸಾಮಾನ್ಯ ಚತುರ್ಭುಜದ ವಿಸ್ತೀರ್ಣ, ವಿಶೇಷ ಚತುರ್ಭುಜಗಳ ವಿಸ್ತೀರ್ಣ, ಬಹುಭುಜಾಕೃತಿಯ ವಿಸ್ತೀರ್ಣ ಮತ್ತು ಘನವಸ್ತುಗಳಾದಂತಹ ಆಯತಘನ, ಘನ, ಕೊಳವೆ ಇವುಗಳ ಮೇಲ್ಮೈ ವಿಸ್ತೀರ್ಣ ಹಾಗೂ ಅವುಗಳ ಗಾತ್ರಗಳ ಬಗ್ಗೆ ನಾವು ತಿಳ್ಕೊಳ್ಳೋದ್ರಲ್ಲಿದ್ದೀವಿ ಮಕ್ಕಳೇ. ಈ ಎಲ್ಲ ಅಂಶಗಳನ್ನು ಕಲಿಯೋದ್ರಲ್ಲಿದ್ದೀವಿ ಮಕ್ಕಳೇ. ಈ ಎಲ್ಲ ಅಂಶಗಳನ್ನು 3 ಅವಧಿಯಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ. ಇವತ್ತಿನ ಈ ಮೊದಲನೇ ಅವಧಿಯಲ್ಲಿ ನಾವು ತಿಳ್ಕೊಳ್ಳುವಂತಹ ಅಂಶವನ್ನು ನೋಡೋಣ ಮಕ್ಕಳೇ. ನಿಮಗೆ ಇಲ್ಲೊಂದು ಚಿತ್ರ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇರುವಂತಹ ಅಂಶ ಏನು ಮಕ್ಕಳೇ? ಹೌದು, ಇಲ್ಲೊಂದು ಆಯತಾಕಾರದ ಕೊಳ ಕಾಣಿಸ್ತಾ ಇದೆ. ಆ ಕೊಳದ ಸುತ್ತಲಿನ ಪಥದ ಉದ್ದವನ್ನು ನಾವು ಲೆಕ್ಕಿಸಬೇಕಾಗಿದೆ ಮಕ್ಕಳೇ. ಇದೇ ತರಹದ ಸಂದರ್ಭಗಳನ್ನು ನಾವು ನಮ್ಮ ಮನೆಗಳಿಗೆ, ನಿವೇಶನಗಳಿಗೆ ಅಥವಾ ನಮ್ಮ ಜಮೀನುಗಳಿಗೆ ಈ ಬೇಲಿಗಳನ್ನು ಹಾಕ್ತೀವಲ್ಲ ಮಕ್ಕಳೇ, ಅಂತಹ ಕಡೆ ಸಹ ಗಮನಿಸಿರ್ತೀವಿ ಅಲ್ವಾ ಮಕ್ಕಳೇ? ಹಾಗೇನೆ ಇನ್ನೊಂದು ಚಿತ್ರವನ್ನ ನೋಡಿ ಮಕ್ಕಳೇ. ಈ ಚಿತ್ರದಲ್ಲಿ ಏನು ಗಮನಿಸ್ತಾ ಇದ್ದೀರಾ? ಇಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವಂತಹ ರಸ್ತೆಯನ್ನ ಗಮನಿಸ್ತಾ ಇದ್ದೀರಾ. ಈ ರಸ್ತೆಯ ವಿಸ್ತೀರ್ಣವನ್ನ ಲೆಕ್ಕ ಹಾಕೋದು ಹೇಗೆ? ಈ ರಸ್ತೆಯನ್ನ ನಿರ್ಮಾಣ ಮಾಡೋದಿಕ್ಕೆ ಎಷ್ಟು ಸಿಮೆಂಟ್ ಚೀಲಗಳು ಬೇಕಾಯಿತು? ಇದನ್ನ ಲೆಕ್ಕ ಹಾಕೋದು ಹೇಗೆ? ಹಾಗೇನೆ ನಾವು ಈ ಕಟ್ಟಡಗಳ ನಿರ್ಮಾಣ ಮಾಡಬೇಕಾದ್ರೆ ಕಟ್ಟಡಗಳಲ್ಲಿ ಈ ಕೊಠಡಿಗಳಿಗೆ ಹಾಸಿರ್ತಾರೆ ಅಲ್ವಾ, ಹಾಸುಗಲ್ಲು ಅಂದ್ರೆ ಟೈಲ್ಸ್, ಅದನ್ನ ಹೇಗೆ ಲೆಕ್ಕಾಚಾರ ಮಾಡಿ ಹಾಕ್ತಾರೆ? ಈ ಎಲ್ಲ ಅಂಶವನ್ನ ನಾವು ತಿಳ್ಕೋಬೇಕು ಅಲ್ವಾ ಮಕ್ಕಳೇ. ಈ 2 ಸಂದರ್ಭಗಳಲ್ಲಿ ನಾವು 2 ವಿಶೇಷತೆಯನ್ನ ನೋಡಿದ್ರಿ. ಮೊದಲನೇ ಚಿತ್ರದಲ್ಲಿ ನಾವು ಸುತ್ತಲಿನ ಪಥದ ಉದ್ದ ಅಂದ್ರೆ ಸುತ್ತಳತೆ, ಈ 2ನೇ ಚಿತ್ರದಲ್ಲಿ ವಿಸ್ತೀರ್ಣ ನೋಡಿದ್ವಿ. ಈ ಸುತ್ತಳತೆ ಮತ್ತೆ ವಿಸ್ತೀರ್ಣ ಇವೆರಡರ ನಡುವಿನ ವ್ಯತ್ಯಾಸ ಏನು ನೋಡೋಣ ಮಕ್ಕಳೇ. ಸುತ್ತಳತೆ ಅಂದ್ರೆ ಏನು? ಸಮತಲದಲ್ಲಿನ ಆವೃತ ಆಕೃತಿಯ ಗಡಿರೇಖೆಗಳ ಸುತ್ತಲಿನ ದೂರವನ್ನ ಆ ಆಕೃತಿಯ ಸುತ್ತಳತೆ ಅಥವಾ ಪರಿಧಿ ಅಂತ ಕರಿತೀವಿ. ಹಾಗೇನೆ ಅದರ ಒಳಗಿನ ಪ್ರದೇಶವನ್ನ ನಾವು ವಿಸ್ತೀರ್ಣ ಅಂತ ಕರಿತೀವಿ. ನೋಡಿ ಮಕ್ಕಳೇ, ಆ ಸುತ್ತಲಿನ ಪಥದ ಉದ್ದ ಸುತ್ತಳತೆ, ಅದನ್ನ ಇಂಗ್ಲಿಷಲ್ಲಿ ನಾವು ಪೆರಿಮೀಟರ್ ಅಂತ ಕರಿತೀವಿ. ಹಾಗೇನೆ ಆ ಮಧ್ಯದ ಒಳಗಿನ ಪ್ರದೇಶವನ್ನ ವಿಸ್ತೀರ್ಣ ಅಂದ್ರೆ ಏರಿಯಾ ಅಂತ ಕರಿತೀವಿ. ಈಗ ಈ ಸುತ್ತಳತೆ ಮತ್ತೆ ವಿಸ್ತೀರ್ಣಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಜಾಮಿತೀಯ ಸಮತಲಾಕೃತಿಗಳಿಗೆ ನಾವು ನಮ್ಮ ಹಿಂದಿನ ತರಗತಿಗಳಲ್ಲಿ ಸುತ್ತಳತೆ ಮತ್ತೆ ವಿಸ್ತೀರ್ಣದ ಬಗ್ಗೆ ಕಲ್ತ್ಕೊಂಡಿದ್ದೀವಿ. ಅವುಗಳನ್ನ ಈಗ ಒಮ್ಮೆ ನೆನಪಿಸ್ಕೊಳ್ಳೋಣ ಮಕ್ಕಳೇ. ಯಾವ್ಯಾವ ಜಾಮಿತಿ ಆಕಾರಗಳು ಇಲ್ಲಿದೆ ನೋಡಿ ಮಕ್ಕಳೇ. ಮೊದಲನೇದಾಗಿ ಆಯತ. ಆಯತದ ವಿಸ್ತೀರ್ಣ ಏನು ಮಕ್ಕಳೇ? ನಿಮಗೆ ಗೊತ್ತು, ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಅದರ ಸುತ್ತಳತೆ ಏನಾಗಿರುತ್ತೆ? ಅದರ ಸುತ್ತಳತೆ 2 ಇಂಟು ಉದ್ದ ಪ್ಲಸ್ ಅಗಲ ಇವುಗಳ ಮೊತ್ತ. ಹಾಗೇನೆ 2ನೇ ಚಿತ್ರ ಗಮನಿಸ್ತಾ ಇದ್ದೀರಾ? ಅದು ಚೌಕ. ಚೌಕದಲ್ಲಿ 4 ಬಾಹುಗಳು ಸಮವಾಗಿದ್ದು ಅದರ ವಿಸ್ತೀರ್ಣ ಬಾಹು ಇಂಟು ಬಾಹು A² ಆದರೆ ಆ ಚೌಕದ ಸುತ್ತಳತೆ 4 ಇಂಟು ಬಾಹು. ಹಾಗೇನೆ ತ್ರಿಭುಜ ನಮಗೆ ಗೊತ್ತಿರೋಂಥದ್ದು. ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು? ಅರ್ಧ ಇಂಟು ಪಾದ ಇಂಟು ಎತ್ತರ. ಆ ತ್ರಿಭುಜದ 3 ಬಾಹುಗಳ ಮೊತ್ತವನ್ನ ಕಂಡಿಡಿದ್ರೆ ಅದು ನಮಗೆ ಸುತ್ತಳತೆ ಕೊಡುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ನೋಡಿ ಮಕ್ಕಳೇ, ಇಲ್ಲಿ ಇನ್ನೊಂದು ಸಮತಲಾಕೃತಿ ಇದೆ. ಯಾವುದದು? ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಏನು? ಪಾದ ಇಂಟು ಲಂಬ ಎತ್ತರ. ಹಾಗೆ ಅದರ ಸುತ್ತಳತೆ ಏನಾಗಿರುತ್ತೆ ಅಂದ್ರೆ 2 ಇಂಟು B+A. ಇನ್ನೊಂದಿದೆ ವೃತ್ತ.
ವೃತ್ತದ ವಿಸ್ತೀರ್ಣದ ಸೂತ್ರ ಏನು? ಪೈ ಆರ್ ಸ್ಕ್ವೇರ್. ಹಾಗೆ ಅದರ ಸುತ್ತಳತೆಯನ್ನ ನಾವು 2πr ಇಂದ ಲೆಕ್ಕಿಸ್ತೀವಿ. ಈಗ ವಿಸ್ತೀರ್ಣ ಮತ್ತೆ ಸುತ್ತಳತೆ ತಿಳ್ಕೊಂಡ್ವಿ. ಈ ಸಮತಲಾಕೃತಿಗಳಿಗೆ ಸಂಬಂಧಿಸಿದಂತೆ ಒಂದು ಸಮಸ್ಯೆಯನ್ನ ಬಿಡಿಸೋಣ ಮಕ್ಕಳೇ. ನೋಡಿ, ಇಲ್ಲೊಂದು ಪ್ರಶ್ನೆ ಬಂದಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಅಳತೆಗಳುಳ್ಳ ಒಂದು ಚೌಕಾಕಾರದ ಮತ್ತು ಒಂದು ಆಯತಾಕಾರದ ಮೈದಾನಗಳ ಸುತ್ತಳತೆಗಳು ಸಮವಾಗಿವೆ. ಅವುಗಳಲ್ಲಿ ಯಾವ ಮೈದಾನದ ವಿಸ್ತೀರ್ಣವು ಹೆಚ್ಚಿನದು? ಇಲ್ಲಿ ಚಿತ್ರ ಬಂದಿದೆ. ಒಂದು ಆಯತಾಕಾರದ ಮೈದಾನ ಇದೆ, ಇನ್ನೊಂದು ಚೌಕಾಕಾರದ ಮೈದಾನ ಇದೆ. ಆದ್ರೆ ಒಂದು ನಿಬಂಧನೆ ಏನಂದ್ರೆ ಆಯತದ ಸುತ್ತಳತೆ ಚೌಕದ ಸುತ್ತಳತೆಗೆ ಸಮವಾಗಿದೆ. ಇದು ನಮ್ಗೆ ಕೊಟ್ಟಿರುವಂತಹ ದತ್ತ ಆಗಿದೆ. ನಮ್ಗೆ ಇವಾಗ ಗೊತ್ತಾಯ್ತು ಆಯತದ ಸುತ್ತಳತೆಯ ಸೂತ್ರ ಏನು ಅಂದ್ರೆ 2 ಇಂಟು ಉದ್ದ ಪ್ಲಸ್ ಅಗಲ. ಹಾಗೇನೆ ಚೌಕದ ಸುತ್ತಳತೆ ಸೂತ್ರನೂ ಗೊತ್ತು, 4 ಇಂಟು ಬಾಹು. ಈಗ ಇಲ್ಲಿ ಆಯತದ ಸುತ್ತಳತೆಗೆ ಬೆಲೆಗಳನ್ನ ನೋಡೋಣ. 2 ಇಂಟು ಉದ್ದ 80 ಮೀಟರ್ ಕೊಟ್ಟಿದ್ದಾರೆ, ಆದ್ರೆ ಅಗಲ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಅದನ್ನ ಬಿ ಅಂತ ಹಾಗೆ ಬರ್ಕೊಳ್ಳೋಣ. ಹಾಗೇನೆ ಚೌಕದ ಸುತ್ತಳತೆ 4 ಇಂಟು 60. ಈಗ ಮಕ್ಕಳೇ ಇದನ್ನ ನಾವು ಸಂಕ್ಷೇಪಿಸೋಣ. ಇಲ್ಲಿ ನಾವು 2 ರಿಂದ 4ನ್ನ ಎರಡಾವರ್ತಿ ಭಾಗಿಸೋಣ. ಹಾಗಾಗಿ ಬಂದಂತಹ ಉತ್ತರ ಏನಾಗಿರುತ್ತೆ ನೋಡಿ ಮಕ್ಕಳೇ. ಇಲ್ಲಿ 80 ಪ್ಲಸ್ ಬಿ ಇಸ್ ಈಕ್ವಲ್ ಟು 2 ಇಂಟು 60 120 ಆಗಿರುತ್ತೆ. ಹಾಗಾಗಿ ಬಿ ಬೆಲೆ ಏನು? ಬಿ ಇಸ್ ಈಕ್ವಲ್ ಟು ಇಲ್ಲಿ 120ರಲ್ಲಿ ನಾವು 80ನ್ನ ಕಳೆದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 40 ಮೀಟರ್. ಈಗ ನಮ್ಗೆ ಆಯತದ್ದು ಅಗಲನೂ ಗೊತ್ತಾಯ್ತು. ಈಗ ವಿಸ್ತೀರ್ಣ ಕಂಡುಹಿಡಿಬೋದಲ್ವಾ? ವಿಸ್ತೀರ್ಣದ ಸೂತ್ರ ಏನು? ಆಯತದ ವಿಸ್ತೀರ್ಣದ ಸೂತ್ರ ಏನಂದ್ರೆ ಉದ್ದ ಇಂಟು ಅಗಲ. ಹಾಗಾಗಿ ಏನಾಯ್ತು? ಉದ್ದ 80 ಇಂಟು ಅಗಲ 40, ಇವೆರಡರ ಗುಣಲಬ್ಧ 3200 ಮೀಟರ್ ಸ್ಕ್ವೇರ್. ಗಮನಿಸಿ, ವಿಸ್ತೀರ್ಣದ ಮೂಲಮಾನ ಚದುರ ಮೂಲಮಾನಗಳಲ್ಲಿ ವ್ಯಕ್ತಪಡಿಸ್ತೀವಿ. ಇಲ್ಲಿ ಮೀಟರ್ ಸ್ಕ್ವೇರ್ ಅಂತ ಹೇಳ್ಬೋದು ಅಥವಾ ಚದುರ ಮೀಟರ್ ಅಂತಾನೂ ಹೇಳ್ಬೋದು. ಹಾಗೇನೆ ಈಗ ಚೌಕದ ವಿಸ್ತೀರ್ಣವನ್ನ ಗಮನಿಸಿ. ಚೌಕದ ವಿಸ್ತೀರ್ಣ ಏನು ಸೂತ್ರ? ಚೌಕದ ವಿಸ್ತೀರ್ಣದ ಸೂತ್ರ ಬಾಹುವಿನ ವರ್ಗ, ಬಾಹು ಸ್ಕ್ವೇರ್. ಬಾಹು ಇಲ್ಲಿ 60 ಮೀಟರ್ ಕೊಟ್ಟಿದ್ದಾರೆ, 60 ಇಂಟು 60 ಗುಣಿಸಿದ್ರೆ ಎಷ್ಟು ಬಂತು? 3600 ಮೀಟರ್ ಸ್ಕ್ವೇರ್. ಈ ಉತ್ತರ ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇದೆ ಯಾವ ಮೈದಾನದ ವಿಸ್ತೀರ್ಣ ಕಡಿಮೆ ಇದೆ. ಹೌದು, ಆಯತದ ವಿಸ್ತೀರ್ಣ ಚೌಕದ ವಿಸ್ತೀರ್ಣಕ್ಕಿಂತ ಕಡಿಮೆಯಾಗಿದೆ ಅಲ್ವಾ ಮಕ್ಕಳೇ? ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ನೀವು ಬರ್ಕೊಳ್ಳಿ. ಚಿತ್ರದಲ್ಲಿ ತೋರಿಸಿರುವಂತೆ ಇರುವ ಅಳತೆಗಳುಳ್ಳ ಒಂದು ಚೌಕಾಕಾರದ ಜಾಗ ಹೊಂದಿದೆ. ಇದರ ಮಧ್ಯಭಾಗದಲ್ಲಿ ಮನೆಯೊಂದನ್ನು ಕಟ್ಟಬೇಕಿದೆ. ಮನೆಯ ಸುತ್ತಲೂ ತೋಟವೊಂದನ್ನು ಅಭಿವೃದ್ಧಿಪಡಿಸಲು ಚದುರ ಮೀಟರ್ಗೆ ರೂ. 55ರಂತೆ ತಗಲುವ ವೆಚ್ಚ ಎಷ್ಟು? ಪ್ರಶ್ನೆ ಎಲ್ಲಾನು ನೋಡ್ಕೊಂಡ್ರಿ ಅಲ್ವಾ ಮಕ್ಕಳೇ? ಇವಾಗ ನಾವು ಈ ಚಿತ್ರನ ಇಟ್ಕೊಂಡು ನಾವು ಕಂಡುಹಿಡಿಬೇಕಾಗಿರೋ ಅಂತಹ ಅಂಶಗಳನ್ನ ಬರ್ಕೊಳ್ಳೋಣ. ನಮಗ್ ಬೇಕಾಗಿರೋದೇನು? ಮನೆಯ ಸುತ್ತಲಿನ ತೋಟದ ವಿಸ್ತೀರ್ಣ. ಇದನ್ನ ಹೇಗೆ ಲೆಕ್ಕ ಹಾಕ್ಬೋದು? ಅಲ್ಲಿ ಈ ಚೌಕಾಕಾರದ ವಿಸ್ತೀರ್ಣದಲ್ಲಿ ನಾವೇನ್ ಮಾಡ್ಬೇಕು? ಯಾವ ಆಕಾರದಲ್ಲಿದೆ ಮನೆ? ಆಯತಾಕಾರದಲ್ಲಿರುವಂತಹ ಮನೆಯ ವಿಸ್ತೀರ್ಣವನ್ನ ಕಳಿಬೇಕು. ಚೌಕದ ವಿಸ್ತೀರ್ಣದ ಸೂತ್ರ ಗೊತ್ತು, ಬಾಹು ಇಂಟು ಬಾಹು. ಹಾಗಾಗಿ ಅಲ್ಲಿ ಬಾಹುವಿನ ಅಳತೆ 25 ಮೀಟರ್ ಕೊಟ್ಟಿದ್ದಾರೆ, 25 ಇಂಟು 25 ಮೈನಸ್ ಆಯತದ ವಿಸ್ತೀರ್ಣ ಗೊತ್ತು, ಉದ್ದ ಇಂಟು ಅಗಲ. ಉದ್ದ ಇಂಟು ಅಗಲ ಬೆಲೆಗಳನ್ನ ಅಳವಡಿಸ್ಕೊಳ್ಳೋಣ. 15 ಇಂಟು 20.
ಇವುಗಳ ಗುಣಲಬ್ಧ ತಗೊಳ್ಳೋಣ. 25 ಇಂಟು 25ರ ಗುಣಲಬ್ಧ 625. ಹಾಗೇನೆ 15 ಇಂಟು 20ರ ಗುಣಲಬ್ಧ ಎಷ್ಟಾಯ್ತು? 300. ಈ 625ರಲ್ಲಿ 300ಅನ್ನ ಕಳೆದಾಗ ಬರುವಂತಹ ಉತ್ತರ 325 ಮೀಟರ್ ಸ್ಕ್ವೇರ್. ಸರಿನಾ ಮಕ್ಕಳೇ? ಈಗ ನಮಗೆ ತೋಟವನ್ನ ಅಭಿವೃದ್ಧಿಪಡಿಸಲು ತಗಲುವ ವೆಚ್ಚ ಕಂಡುಹಿಡಿಬೇಕು. ನೋಡಿ ಮಕ್ಕಳೇ, ತೋಟ ಅಭಿವೃದ್ಧಿಪಡಿಸಲು ಚದುರ ಮೀಟರ್ಗೆ 55ರಂತೆ ವೆಚ್ಚ ತಗಲುತ್ತೆ. ಹಾಗಾದ್ರೆ 325 ಮೀಟರ್ ಸ್ಕ್ವೇರ್ಗೆ ತಗಲುವ ವೆಚ್ಚ 325 ಇಂಟು 55. ಇವೆರಡು ಗುಣಿಸಿದ್ರೆ ಎಷ್ಟು ಬರುತ್ತೆ ಅಂತಂದ್ರೆ ರು 17,875. ಗೊತ್ತಾಯ್ತಲ್ಲ ಮಕ್ಕಳೇ? ಮಕ್ಕಳೇ, ಈಗ ನಾವು ಸಮತಲಾಕೃತಿಗಳಲ್ಲಿ ಚೌಕ, ಆಯತ, ಸಮಾಂತರ ಚತುರ್ಭುಜಗಳನ್ನ ನೋಡಿದ್ವಿ. ಈಗ ಏನಾದ್ರೂ ಸಮತಲಾಕೃತಿ ಈ ತರ ತ್ರಾಪಿಜ್ಯ ಕೊಟ್ರೆ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋದು ಹೇಗೆ? ಯೋಚಿಸಿ ಮಕ್ಕಳೇ. ಮಕ್ಕಳೇ ನೋಡಿ, ಇಲ್ಲೊಂದು ತ್ರಾಪಿಜ್ಯ ಬರ್ಕೊಂಡಿದೆ. ಆ ತ್ರಾಪಿಜ್ಯಗಳನ್ನ ನಾವು ಮೊದಲಿಗೆ ಹೆಸರಿಸೋಣ. ಇಲ್ಲಿರುವಂತಹ ABCD ತ್ರಾಪಿಜ್ಯ ಗಮನಿಸ್ತಾ ಇದ್ದೀರಾ ಅಲ್ವಾ ಮಕ್ಕಳೇ? ಇಲ್ಲಿ ಏನ್ ಮಾಡಿದೆ ಅಂತಂದ್ರೆ C ಇಂದ ಅದರ ಅಭಿಮುಖ ಬಾಹು ADಗೆ ಒಂದು ಲಂಬ ಎತ್ತರವನ್ನ ಎಳೆದಿದೆ. ಹೀಗ್ ಮಾಡಿರೋದ್ರಿಂದ ಏನಾಯ್ತು? ತ್ರಾಪಿಜ್ಯವನ್ನ ನಾವು 2 ಭಾಗಗಳಾಗಿ ವಿಭಜಿಸಿದ್ರಿ. ಯಾವ್ದೆರಡು ಭಾಗ ಸಿಕ್ತು ನೋಡಿ ಮಕ್ಕಳೇ? ಒಂದು ECD, ಒಂದು ತ್ರಿಭುಜದ ಆಕಾರ, ಹಾಗೇನೆ ಇನ್ನೊಂದು ABCE ಆಯತ ಆಕಾರ. ಇವೆರಡರ ಮೊತ್ತ ಕಂಡಿಡಿದ್ ಬಿಟ್ರೆ ನಮಗ್ ತ್ರಾಪಿಜ್ಯದ ವಿಸ್ತೀರ್ಣ ಸಿಗುತ್ತೆ ಅಲ್ವಾ? ಹಾಗಾಗಿ ನಾವು ಈ ರೀತಿ ಬರ್ಕೊಳ್ಬಹುದು ಮಕ್ಕಳೇ. ABCD ತ್ರಾಪಿಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ECDಯ ವಿಸ್ತೀರ್ಣ ಪ್ಲಸ್ ಆಯತ ABCE ವಿಸ್ತೀರ್ಣ. ತ್ರಿಭುಜದ ವಿಸ್ತೀರ್ಣದ ಸೂತ್ರ ನಮಗ್ ಗೊತ್ತಾಯ್ತು. ಅರ್ಧ ಇಂಟು ಪಾದ ಇಂಟು ಎತ್ತರ. ಅರ್ಧ ಇಂಟು ಇಲ್ಲಿ ಪಾದ C ಮತ್ತೆ ಎತ್ತರ H. ಹಾಗೇನೆ ಆಯತದ ವಿಸ್ತೀರ್ಣದ ಸೂತ್ರ ಗೊತ್ತು. ಉದ್ದ ಇಂಟು ಅಗಲ. ಹಾಗಾಗಿ H ಇಂಟು A. ಹೌದಾ ಮಕ್ಕಳೇ? ಇವೆರಡರಲ್ಲೂ H ಅನ್ನೋದು ಒಂದು ಸಾಮಾನ್ಯ ಅಪವರ್ತನ ಇದೆ ಅಲ್ವಾ? ಅದನ್ನ ಹೊರಗೆ ತೆಗೆಯೋಣ. ಅವಾಗ ಏನಾಗುತ್ತೆ? H ಇಂಟು ಅರ್ಧ C ಪ್ಲಸ್ A. ಇದನ್ನ ಮತ್ತೆ ಸಂಕ್ಷೇಪಿಸಿದಾಗ ಏನಾಗುತ್ತೆ ನೋಡಿ ಮಕ್ಕಳೇ? H ಇಂಟು ಅರ್ಧ ಇಂಟು 2A ಪ್ಲಸ್ C. ಈಗ H ಇಂಟು ಅರ್ಧ 2Aನ A ಪ್ಲಸ್ A ಅಂತ ಬರಿಬೋದಾ? ಪ್ಲಸ್ C. ನಂತರ H ಇಂಟು ಅರ್ಧ ಇಂಟು A ಹಾಗೆ ಇರಲಿ, A ಪ್ಲಸ್ C ಅಲ್ಲಿ B ಅಂತ ಬರ್ಕೊಂಡಿದೀವಿ. ಹಾಗಾಗಿ B ಅಂತ ಬರೆಯೋಣ. ಈಗ ಏನಾಯ್ತು ನೋಡಿ ತ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರ? H ಇಂಟು ಅರ್ಧ ಇಂಟು A ಪ್ಲಸ್ B. ಈ A ಪ್ಲಸ್ B ಅಂತಂದ್ರೆ ಯಾವುದು? A ಪ್ಲಸ್ B ಅಂತಂದ್ರೆ ಸಮಾಂತರ ಬಾಹುಗಳ ಮೊತ್ತ. ಹಾಗಾಗಿ ತ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರ ಏನು ಅಂದ್ರೆ ಅರ್ಧ ಇಂಟು ಎತ್ತರ ಇಂಟು ಸಮಾಂತರ ಬಾಹುಗಳ ಮೊತ್ತ. ಮಕ್ಕಳೇ, ಇನ್ನೊಮ್ಮೆ ತ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರವನ್ನ ನೆನಪು ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಎತ್ತರ ಇಂಟು ಸಮಾಂತರ ಬಾಹುಗಳ ಮೊತ್ತ ಬೈ 2. ಹಾಗಾಗಿ ಈ ಸಮಾಂತರ ಬಾಹುಗಳ ಉದ್ದಗಳ ಮೊತ್ತ ಮತ್ತು ಅವುಗಳ ನಡುವಣ ಲಂಬ ದೂರದ ಗುಣಲಬ್ಧದ ಅರ್ಧದಷ್ಟು ತ್ರಾಪಿಜ್ಯದ ವಿಸ್ತೀರ್ಣವನ್ನ ಕೊಡುತ್ತದೆ. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ಈ ಸೂತ್ರದ ಸಹಾಯದಿಂದ ನಾವು ಕೆಲವೊಂದು ಸಮಸ್ಯೆಗಳನ್ನ ಬಿಡಿಸೋಣ. ಸರಿನಾ ಮಕ್ಕಳೇ? ನೋಡಿ ಮಕ್ಕಳೇ, ಇಲ್ಲೊಂದು ಪ್ರಶ್ನೆ ಇದೆ. ಒಂದು ತ್ರಾಪಿಜ್ಯದ ವಿಸ್ತೀರ್ಣ 34 ಚದುರ ಸೆಂಟಿಮೀಟರ್ ಮತ್ತು ಅದರ ಸಮಾಂತರ ಬಾಹುಗಳಲ್ಲಿ ಒಂದರ ಉದ್ದ 10 ಸೆಂಟಿಮೀಟರ್ ಹಾಗೂ ಎತ್ತರ 4 ಸೆಂಟಿಮೀಟರ್. ಹಾಗಾದರೆ ಅದರ ಎರಡನೇ ಸಮಾಂತರ ಬಾಹುವಿನ ಉದ್ದ ಕಂಡುಹಿಡಿಯಿರಿ. ದತ್ತ ಬರ್ಕೊಳ್ತಾ ಇದ್ದೀವಿ. ತ್ರಾಪಿಜ್ಯದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? 34 ಚದುರ ಸೆಂಟಿಮೀಟರ್, ಎತ್ತರ
4 ಸೆಂಟಿಮೀಟರ್ ಕೊಟ್ಟಿದೆ. ತ್ರಾಪಿಜ್ಯದ ಸಮಾಂತರ ಬಾಹುಗಳು ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? ಎ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಹಾಗಾಗಿ ಮತ್ತೆ ಇನ್ನೊಂದು ಸಮಾಂತರ ಬಾಹುವಿನ ಉದ್ದ ಕಂಡುಹಿಡಿಬೇಕಾಗಿದೆ. ದತ್ತ ಬರ್ಕೊಂಡ್ರಿ ಎಲ್ಲ ಮಕ್ಕಳೇ? ಈಗ ನಾವು ತ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರ ತಿಳ್ಕೊಂಡಿದೀವಿ ಅಲ್ವಾ? ಫಸ್ಟು ಆ ಸೂತ್ರವನ್ನ ಬರ್ಕೊಂಡು ಅದರಲ್ಲಿ ಬೆಲೆಗಳನ್ನ ಹಾಕೊಳ್ಳೋಣ. ತ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರ ಏನು? h ಇಂಟು a ಪ್ಲಸ್ ಬಿ ಬೈ 2. ಇಲ್ಲಿ ವಿಸ್ತೀರ್ಣ ಕೊಟ್ಟಿದ್ದಾರೆ, ಅದ್ರ ಜಾಗದಲ್ಲಿ 34 ಬರೀರಿ. ಇಸ್ ಈಕ್ವಲ್ ಟು ಅರ್ಧ ಇಂಟು ಎತ್ತರ 4 ಸೆಂಟಿಮೀಟರ್ 4 ಬರೀರಿ ಇಂಟು ಒಂದು ಸಮಾಂತರ ಬಾಹುವಿನ ಉದ್ದ 10 ಅಂತ ಗೊತ್ತು ಇದೆ, ಅದನ್ನ ಬರೀರಿ. ಇನ್ನೊಂದ್ರದ್ದು ಗೊತ್ತಿಲ್ಲ, ಅದನ್ನ ಬಿ ಅಂತ ಹಾಗೆ ಬರ್ಕೊಳ್ಳಿ. ಇವಾಗ ಏನ್ ಮಾಡಿ ಅಂತಂದ್ರೆ ಇಲ್ಲಿ ಓರೆ ಗುಣಾಕಾರ ಮಾಡ್ಕೊಳ್ಳಿ. ಅವಾಗ 34 ಇಂಟು 2/4 ಇಸ್ ಈಕ್ವಲ್ ಟು 10 ಪ್ಲಸ್ ಬಿ ಆಗುತ್ತೆ. ಇದನ್ನ ಸಂಕ್ಷೇಪಿಸಿದಾಗ ಎಡಭಾಗದಲ್ಲಿ 17, ಬಲಭಾಗದಲ್ಲಿ 10 ಪ್ಲಸ್ ಬಿ. ಈ 10ನ್ನ ನಾವು ಈ ಕಡೆ ಎಡಭಾಗಕ್ಕೆ ತಂದಾಗ ಏನಾಗುತ್ತೆ? 17 ಮೈನಸ್ 10 ಇಸ್ ಈಕ್ವಲ್ ಟು ಬಿ ಆಯ್ತು. ಹಾಗಾಗಿ ಬಿ ಯ ಬೆಲೆ ಎಷ್ಟು ಬಂತು? 7. ಹಾಗಾಗಿ ಆ ಬಿ ಅನ್ನೋದು ಸಮಾಂತರ ಬಾಹುವಿನ ಉದ್ದ ಆಗಿದೆ. ಅದರ ಅಳತೆ ಎಷ್ಟಾಗಿದೆ ಅಂತಂದ್ರೆ 7 ಸೆಂಟಿಮೀಟರ್. ಗೊತ್ತಾಯ್ತಲ್ಲ ಮಕ್ಕಳೇ? ತ್ರಾಪಿಜ್ಯದ ವಿಸ್ತೀರ್ಣ ಗೊತ್ತಾಯ್ತು. ಇಲ್ಲೇನ್ ಕೊಡ್ತು? ಇವಾಗ ಇನ್ನೊಂದು ಸಾಮಾನ್ಯ ಚತುರ್ಭುಜದ ವಿಸ್ತೀರ್ಣ ಕಂಡಿಡಿರಿ ಅಂತ ಬಂತು. ಇದನ್ನ ಹೇಗ್ ಮಾಡೋದು ಯೋಚಿಸ್ತಾ ಇದ್ದೀರಾ ಅಲ್ವಾ? ಹೌದು, ನಿಮಗ್ ಗೊತ್ತಾಗ್ತಾ ಇದೆ. ಆಗ್ಲೇ ಮಾಡ್ದಂಗೆನೆ ಈ ಚತುರ್ಭುಜನೂ ಸಹ ನಾವೇನ್ ಮಾಡ್ಕೋಬಹುದು? 2 ತ್ರಿಭುಜಗಳಾಗಿ ವಿಭಾಜಿಸ್ಕೊಳ್ಬಹುದು. ಹೌದು ಮಕ್ಕಳೇ, ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಸಾಮಾನ್ಯ ಚತುರ್ಭುಜವನ್ನ ಅದರ ಒಂದು ಕರ್ಣವನ್ನು ಎಳೆಯುವುದರ ಮೂಲಕ 2 ತ್ರಿಭುಜಗಳಾಗಿ ವಿಭಜಿಸಬಹುದು. ಇದನ್ನ ನಾವೇನಂತ ಕರಿತೀವಿ? ತ್ರಿಭುಜೀಕರಣ ಅಂತ ಕರಿತೀವಿ. ನೋಡಿ ಮಕ್ಕಳೇ, ಇವಾಗ ಏನಾಯ್ತು? ABCD ಇಲ್ಲೊಂದು ಚತುರ್ಭುಜ ಇದೆ. AC ಕರ್ಣವನ್ನ ಹೇಳಿದಾಗ ಅಲ್ಲಿ 2 ತ್ರಿಭುಜ ಆಯ್ತು. ಒಂದು ABC ತ್ರಿಭುಜ, ಮತ್ತೊಂದು ACD ತ್ರಿಭುಜ. ಹಾಗಾಗಿ ನಮ್ಗೆ ತ್ರಿಭುಜಗಳ ವಿಸ್ತೀರ್ಣ ಗೊತ್ತಿರೋದ್ರಿಂದ ನಾವು ಸುಲಭವಾಗಿ ಈ ಸಾಮಾನ್ಯ ಚತುರ್ಭುಜದ ವಿಸ್ತೀರ್ಣನು ಕಂಡುಹಿಡಿಬಹುದು. ಕಂಡುಹಿಡಿಯೋಣ ಮಕ್ಕಳೇ? ಮೊದಲು ಚಿತ್ರ ಬರ್ಕೊಳ್ಳೋಣ ಮಕ್ಕಳೇ. ABCD ಸಾಮಾನ್ಯ ಚತುರ್ಭುಜ ಆಗಿದೆ. ಅಲ್ಲಿ AC ಕರ್ಣ ಎಳೆದಿದೆ. ಹಾಗೇನೆ BE ಲಂಬ ಎತ್ತರ h1 ಅಂತ ಬರ್ಕೊಂಡಿದೆ. DF ACಗೆ ಲಂಬವಾಗಿ ಎಳೆದಿದೆ, ಅದನ್ನ h2 ಅಂತ ಬರ್ಕೊಂಡಿದೆ. ಇಲ್ಲಿ ಉಂಟಾಗಿರುವಂತಹ 2 ತ್ರಿಭುಜಗಳು ಯಾವುದು? ತ್ರಿಭುಜ ABC ವಿಸ್ತೀರ್ಣ ಮತ್ತೆ ತ್ರಿಭುಜ ADC ವಿಸ್ತೀರ್ಣ. ಇವುಗಳ ಮೊತ್ತ ನಮಗೆ ಚತುರ್ಭುಜದ ವಿಸ್ತೀರ್ಣವನ್ನ ಕೊಡುತ್ತೆ. ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತು, ಅರ್ಧ ಇಂಟು ಪಾದ ಇಂಟು ಎತ್ತರ. ಹಾಗಾಗಿ ABC ತ್ರಿಭುಜದಲ್ಲಿ ಅರ್ಧ ಇಂಟು ಪಾದ AC ಎತ್ತರ BE. ತ್ರಿಭುಜ ADC ಯಲ್ಲಿ ಅರ್ಧ ಇಂಟು ಪಾದ AC ಎತ್ತರ DF. ಇದಕ್ಕೆ ಅರ್ಧ ಇಂಟು AC ಕರ್ಣ D ಅನ್ಕೊಂಡಿದೀವಿ. BE ಎತ್ತರ h1 ಪ್ಲಸ್ ಅರ್ಧ ಇಂಟು D ಇಂಟು h2. ಇಲ್ಲಿ ಅರ್ಧ ಮತ್ತೆ D ಸಾಮಾನ್ಯ ಅಪವರ್ತನ ತೆಗೆದುಬಿಟ್ರೆ ಉಳ್ಕೊಳ್ಳೋದೇನು? h1 ಪ್ಲಸ್ h2. ಹಾಗಾಗಿ ಚತುರ್ಭುಜದ ವಿಸ್ತೀರ್ಣ ಏನಾಗುತ್ತೆ ಅಂದ್ರೆ ಅರ್ಧ ಇಂಟು D ಇಂಟು h1 ಪ್ಲಸ್ h2. ಈ ಸೂತ್ರವನ್ನ ಬರ್ಕೊಳ್ಳಿ ಮಕ್ಕಳೇ. ಈಗ ಈ ಒಂದು ಸೂತ್ರದ ಆಧಾರದ ಮೇಲೆ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲೊಂದು ಪ್ರಶ್ನೆ ಬಂದಿದೆ. ಚತುರ್ಭುಜಾಕಾರದ ಮೈದಾನವೊಂದರ ಕರ್ಣವು 24 ಮೀಟರ್ ಮತ್ತು ಅದರ ಎದುರಿನ ಶೃಂಗ ಬಿಂದುಗಳಿಂದ ಅದಕ್ಕೆ ಎಳೆದ ಲಂಬಗಳ ಉದ್ದವು 8 ಮೀಟರ್ ಮತ್ತು 13 ಮೀಟರ್. ಹಾಗಾದರೆ ಆ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪ್ರಶ್ನೆ ಬರ್ಕೊಂಡ್ರಲ್ಲ, ಈಗ ದತ್ತಾಂಶಗಳನ್ನ ಬರ್ಕೊಳ್ಳೋಣ. ದತ್ತ ಕರ್ಣ D ಇಸ್ ಈಕ್ವಲ್ ಟು 24 ಮೀಟರ್, ಲಂಬಗಳ ಉದ್ದ h1 8 ಮೀಟರ್ ಮತ್ತೆ ಇನ್ನೊಂದು ಲಂಬದ ಉದ್ದ h2 13 ಮೀಟರ್ ಕೊಟ್ಟಿದ್ದಾರೆ. ಈಗ ಮೊದಲೇನ್ ಮಾಡೋಣ? ನಾವು ಚತುರ್ಭುಜದ ವಿಸ್ತೀರ್ಣದ ಸೂತ್ರ ಬರ್ಕೊಳ್ಳೋಣ. ಗೊತ್ತಿದೆ ಅಲ್ವಾ?
ಚತುರ್ಭುಜದ ವಿಸ್ತೀರ್ಣದ ಸೂತ್ರ ಅರ್ಧ ಇಂಟು ಡಿ ಇಂಟು H1 ಪ್ಲಸ್ H2. ಈಗ ಬೆಲೆಗಳನ್ನ ನಾವು ಅಳವಡಿಸ್ಕೊಳ್ಳೋಣ. ಅರ್ಧ ಇಂಟು ಕರ್ಣ ಡಿ 24 ಇಂಟು H1 ಪ್ಲಸ್ H2 8 ಪ್ಲಸ್ 13 ಆಯ್ತು. ಇದನ್ನ ನಾವು ಇಲ್ಲಿ ಅರ್ಧ ಇಂಟು 24 8 ಪ್ಲಸ್ 13 ಕೂಡ್ಕೊಂಡ್ರೆ 21 ಬಂತು. ಈಗ 2ರಿಂದ 24ನ್ನ ಭಾಗಿಸೋಣ. ಆಗ 12 ಇಂಟು 21 ಆಯ್ತು. ಇವೆರಡರ ಗುಣಲಬ್ಧ ಎಷ್ಟು ಅಂದ್ರೆ 252 ಚದುರ ಮೀಟರ್. ಹಾಗಾಗಿ ಆ ಮೈದಾನದ ವಿಸ್ತೀರ್ಣ, ಚತುರ್ಭುಜಾಕಾರದಲ್ಲಿರುವಂತಹ ಮೈದಾನದ ವಿಸ್ತೀರ್ಣ ಎಷ್ಟಾಗಿದೆ ಅಂದ್ರೆ 252 ಚದುರ ಮೀಟರ್ ಆಗಿದೆ. ಗೊತ್ತಾಯ್ತಲ್ಲ ಮಕ್ಕಳೇ? ನೋಡಿ ಮಕ್ಕಳೇ, ಈಗ ಇಲ್ಲಿ ಇನ್ನೊಂದು ಬಂತು, ವಿಶೇಷ ಚತುರ್ಭುಜ. ಇದು ಗೊತ್ತಲ್ಲ ನಿಮ್ಗೆ? ಯಾವ್ದೇಳಿ ಇದು? ABCD. ಯಾವ್ದೇಳಿ ಇದು? ಇದ್ರ ಹೆಸರೇಳಿ? ಹೌದು, ಕರೆಕ್ಟ್, ವಜ್ರಾಕೃತಿ. ಈ ವಜ್ರಾಕೃತಿ ವಿಸ್ತೀರ್ಣ ಕಂಡುಹಿಡಿಯೋದು ಹೇಗಪ್ಪ? ಹಾಗಾದ್ರೆ ಗೊತ್ತಾಗೋಗಿದೆ, ನೀವೆಲ್ಲ ಜಾಣ್ ಮಕ್ಕಳು. ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯೋದು ಸಹ ನಾವು ತ್ರಿಭುಜೀಕರಣ ವಿಧಾನದಿಂದ ಕಂಡುಹಿಡಿಬಹುದು. ಹಾಗೇನೆ ಈ ವಜ್ರಾಕೃತಿಯಲ್ಲಿ ಕರ್ಣಗಳನ್ನ ಎಳ್ಕೊಂಡ್ಬಿಡೋಣ. AC ಕರ್ಣ, BD ಕರ್ಣ. ಈ ಕರ್ಣಗಳೇನಾಗಿರುತ್ತೆ ಅಂದ್ರೆ ಪರಸ್ಪರ ಲಂಬಾರ್ಧಕ ಆಗಿರುತ್ತೆ. ಹಾಗಾಗಿ ABCD ವಜ್ರಾಕೃತಿಯ ವಿಸ್ತೀರ್ಣ ಏನಾಗುತ್ತೆ? ತ್ರಿಭುಜ ACD ವಿಸ್ತೀರ್ಣ ಪ್ಲಸ್ ತ್ರಿಭುಜ ABC ವಿಸ್ತೀರ್ಣ, ಇವುಗಳ ಮೊತ್ತ ಆಗುತ್ತೆ. ನಮ್ಗೀಗಾಗ್ಲೇ ಗೊತ್ತಿದೆ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಹಾಗಾಗಿ ತ್ರಿಭುಜ ACDಯಲ್ಲಿ ಅರ್ಧ ಇಂಟು AC ಇಂಟು OD ಪ್ಲಸ್ ತ್ರಿಭುಜ ABCಯಲ್ಲಿ ಅರ್ಧ ಇಂಟು AC ಇಂಟು OB. ಇದರಲ್ಲಿ ಅರ್ಧ ಇಂಟು ACನ ಸಾಮಾನ್ಯವಾಗಿ ಹೊರಗೆ ತೆಗೆದ್ರೆ, ಅಪವರ್ತನವಾಗಿ ಹೊರಗೆ ತೆಗೆದ್ರೆ ಉಳ್ಕೊಳ್ಳೋದು OD ಪ್ಲಸ್ OB. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, OD ಪ್ಲಸ್ OB ಅಂತಂದ್ರೆ ಏನಾಗಿದೆ? ಅದು ಕರ್ಣ DB ಆಗಿದೆ. ಹಾಗಾಗಿ ಇಲ್ಲಿರುವಂತದ್ದೇನಾಗುತ್ತೆ? ಅರ್ಧ ಇಂಟು AC ಇಂಟು DB ಆಗುತ್ತೆ. ಈ AC ಮತ್ತೆ DB ಅನ್ನೋದೇನಾಗಿದೆ? ವಜ್ರಾಕೃತಿಯ ಕರ್ಣಗಳಾಗಿವೆ. ಹಾಗಾಗಿ ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರ ಏನು? ಅರ್ಧ ಇಂಟು D1 ಇಂಟು D2. ವಜ್ರಾಕೃತಿಯ ವಿಸ್ತೀರ್ಣವು ಕರ್ಣಗಳ ಗುಣಲಬ್ಧದ ಅರ್ಧದಷ್ಟಾಗಿದೆ. ಈ ಸೂತ್ರನ ಬರ್ಕೊಳ್ಳಿ ಮಕ್ಕಳೇ. ಈಗ ಈ ಸೂತ್ರದ ಸಹಾಯದಿಂದ ಸಮಸ್ಯೆಯನ್ನ ಬಿಡಿಸೋಣ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲೊಂದು ಪ್ರಶ್ನೆ ಇದೆ. ಒಂದು ವಜ್ರಾಕೃತಿಯ ವಿಸ್ತೀರ್ಣ 240 ಚದುರ ಸೆಂಟಿಮೀಟರ್ ಮತ್ತು ಒಂದು ಕರ್ಣದ ಉದ್ದ 16 ಸೆಂಟಿಮೀಟರ್. ಮತ್ತೊಂದು ಕರ್ಣದ ಉದ್ದವೆಷ್ಟು? ಇದಕ್ಕೆ ಮೊದಲು ದತ್ತಾಂಶಗಳನ್ನ ಬರ್ಕೊಳ್ಳೋಣ. ವಜ್ರಾಕೃತಿಯ ವಿಸ್ತೀರ್ಣ 240 ಚದುರ ಸೆಂಟಿಮೀಟರ್, ಒಂದು ಕರ್ಣದ ಉದ್ದ D1 16 ಸೆಂಟಿಮೀಟರ್, ಇನ್ನೊಂದು ಕರ್ಣದ ಉದ್ದ D2 ಕಂಡುಹಿಡಿಬೇಕಾಗಿದೆ. ನಮ್ಗೆ ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರ ಗೊತ್ತು, ಅರ್ಧ ಇಂಟು D1 ಇಂಟು D2. ಬೆಲೆಗಳನ್ನು ಹಾಕೊಳ್ಳೋಣ. 240 ಇಸ್ ಈಕ್ವಲ್ ಟು ಅರ್ಧ ಇಂಟು 16 ಇಂಟು D2. ಈಗ ಇಲ್ಲಿ 2ರಿಂದ 16ನ್ನ ಭಾಗಿಸಿದಾಗ 8 ಆವರ್ತಿ ಭಾಗ ಆಗುತ್ತೆ. ಹಾಗಾಗಿ 240 ಇಸ್ ಈಕ್ವಲ್ ಟು 8 ಇಂಟು D2. ಈ ಓರೆ ಗುಣಾಕಾರ ಮಾಡಿಕೊಂಡು 240ನ್ನ 8ರಿಂದ ಭಾಗಿಸಿದಾಗ ನಮಗೆ ಇನ್ನೊಂದು ಕರ್ಣದ ಉದ್ದ ಸಿಗುತ್ತೆ. ಅದು ಎಷ್ಟು? 30 ಸೆಂಟಿಮೀಟರ್. ಹಾಗಾಗಿ ವಜ್ರಾಕೃತಿಯ ಇನ್ನೊಂದು ಕರ್ಣದ ಉದ್ದ 30 ಸೆಂಟಿಮೀಟರ್ ಆಗಿದೆ. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ಇನ್ನೊಂದು ಪ್ರಶ್ನೆ ಬಂದಿದೆ ನೋಡಿ, ಬೇಗ ಮಾಡಿ ನೀವೇನೆ. ತುಂಬಾ ಸಿಂಪಲ್ ಆಗಿದೆ. 10 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಉದ್ದದ ಕರ್ಣಗಳುಳ್ಳ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮೊದಲಿಗೆ ವಿಸ್ತೀರ್ಣದ ಸೂತ್ರ, ದತ್ತಾಂಶಗಳನ್ನ ಬರ್ಕೊಂಡ್ಬಿಡೋಣವಾ? ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರ ಏನು? ಅರ್ಧ ಇಂಟು D1 ಇಂಟು D2, ಅರ್ಧ ಇಂಟು 10 ಇಂಟು 8. ಸಂಕ್ಷೇಪಿಸಿದಾಗ ನಮಗೆ ಬರುವಂತಹ ಉತ್ತರ ಏನಾಗಿದೆ? 40 ಚದುರ ಸೆಂಟಿಮೀಟರ್ ಆಗಿದೆ. ನಿಮ್ಮ ಉತ್ತರ ಸರಿ ಇದೆ ಅಲ್ವಾ ಮಕ್ಕಳೇ? ಇವಾಗ ಇಲ್ಲೊಂದು ಬಹುಭುಜಾಕೃತಿ ಬಂದ್ಬಿಡ್ತು. ಬಹುಭುಜಾಕೃತಿ ಯಾವ್ದಿದೆ ಇಲ್ಲಿ? ABCDE ಒಂದು ಪಂಚಭುಜಾಕೃತಿ ಇದೆ
5 ಬಾಹುಗಳನ್ನು ಒಳಗೊಂಡಂತಹ ಒಂದು ಆಕೃತಿ. ಇದರ ವಿಸ್ತೀರ್ಣನ ಹೇಗೆ ಕಂಡುಹಿಡಿಯೋದು? ನಮ್ಗೀಗಾಗಲೇ ಗೊತ್ತಿದೆ, ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಲು ಅದನ್ನ ತ್ರಿಭುಜಗಳಾಗಿ ವಿಭಜಿಸ್ತೀವಿ. ಇದೇ ವಿಧಾನವನ್ನ ಬಳಸ್ಕೊಂಡು ಸಹ ನಾವು ಯಾವುದೇ ಬಹುಭುಜಾಕೃತಿ ಕೊಡ್ಲಿ ಅದರ ವಿಸ್ತೀರ್ಣವನ್ನು ಸಹ ನಾವು ಕಂಡುಹಿಡಿಬಹುದು. ಹೇಗೆ ಅಂತೀರಾ? ನೋಡಿ ಮಕ್ಕಳೇ, ಇಲ್ಲಿ AC ಮತ್ತೆ AD ಕರ್ಣಗಳನ್ನ ಎಳೆದು ABCDE ಪಂಚಭುಜಾಕೃತಿಯನ್ನ 3 ತ್ರಿಭುಜಗಳನ್ನಾಗಿ ವಿಭಜಿಸಬಹುದು. ಹಾಗಾದ್ರೆ ABCDE ಪಂಚಭುಜದ ವಿಸ್ತೀರ್ಣ ಬೇಕು ಅಂತಂದ್ರೆ ತ್ರಿಭುಜ ABC, ತ್ರಿಭುಜ ACD ಮತ್ತೆ ತ್ರಿಭುಜ ADE ಈ 3 ತ್ರಿಭುಜದ ವಿಸ್ತೀರ್ಣವನ್ನ ನಾವು ಕಂಡಿಡಿದು ಮೊತ್ತ ಕಂಡುಹಿಡ್ಕೊಂಡ್ರೆ ಆಗ ನಮ್ಗೆ ಅದರ ಉತ್ತರ ದೊರೆಯುತ್ತೆ ಅಲ್ವಾ ಮಕ್ಕಳೇ? ಇದೇ ರೀತಿ ನಾವು ಯಾವುದೇ ಬಹುಭುಜಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಬಹುದು. ನಿಮ್ಗೆ ಇಲ್ಲಿ ಇನ್ನೊಂದು ಬಹುಭುಜಾಕೃತಿ ಕೊಡ್ತಾ ಇದ್ದೀನಿ, ಒಂದು ಷಡ್ಭುಜಾಕೃತಿ. ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳು, ಅಮನ್ ಮತ್ತೆ ರಿಧಿಮಾ ಅನ್ನುವಂತಹ ಇಬ್ಬರು ವಿದ್ಯಾರ್ಥಿಗಳು ಈ ಷಡ್ಭುಜಾಕೃತಿಯನ್ನ 2 ರೀತಿಯಲ್ಲಿ ವಿಭಜಿಸ್ತಾ ಇದ್ದಾರೆ. ಯಾವ ತರ ಅಂತ ನೋಡೋಣವಾ? ನೋಡಿ, ಇಲ್ಲಿ ಷಡ್ಭುಜಾಕೃತಿ 6 ಬಾಹುಗಳನ್ನ ಒಳಗೊಂಡಂತಹ ಆಕೃತಿ. ಇದು ಮೊದಲನೇ ಚಿತ್ರದಲ್ಲಿ ರಿಧಿಮಾ ವಿಭಜಿಸ್ತಾ ಇರೋದು, ಎರಡನೇ ಚಿತ್ರದಲ್ಲಿ ಅಮನ್ ವಿಭಜಿಸ್ತಾ ಇರುವಂತದ್ದು. ಇವೆರಡನ್ನು ನೀವು ವಿಭಜಿಸಿದಾಗ ಕಂಡು ಬರುವಂತಹ ಆಕೃತಿಗಳನ್ನ ಗಮನಿಸ್ಕೊಳ್ಳಿ ಮಕ್ಕಳೇ. ಗಮನಿಸಿ ನಾವು ಇದರ ವಿಸ್ತೀರ್ಣವನ್ನ ಕಂಡಿಡಿದು ಅವುಗಳ ಉತ್ತರಗಳು ಒಂದೇ ಬರುತ್ತಾ ಅಂತ ನಾವು ಪರೀಕ್ಷೆ ಮಾಡ್ಬೋದು. ಮಾಡ್ತೀರಾ ಅಲ್ವಾ ಮಕ್ಕಳೇ? ಇದನ್ನ ಓರಿಗಾಮಿ ವಿಧಾನದಿಂದ ಅಂದ್ರೆ ಪೇಪರ್ ಕ್ರಾಫ್ಟ್ ಅಲ್ಲೂ ಸಹ ನೀವು ಮಾಡಿ ತಿಳ್ಕೊಳ್ಬೋದು. ಈ ಒಂದು ಚಟುವಟಿಕೆಯನ್ನ ನೀವು ಮಾಡ್ತೀರಾ ಅಲ್ವಾ ಮಕ್ಕಳೇ? ಈ ಒಂದು ತರಗತಿಯಲ್ಲಿ ನಾವು ಕಲಿತಂತಹ ಅಂಶಗಳನ್ನ ಒಮ್ಮೆ ಪುನರಾವಲೋಕನ ಮಾಡ್ಕೊಳ್ಳೋಣ ಮಕ್ಕಳೇ. ಜಾಮಿತಿ ಆಕಾರಗಳ ವಿಸ್ತೀರ್ಣ ಹಾಗೂ ಸುತ್ತಳತೆ, ವಿಸ್ತೀರ್ಣ ಹಾಗೂ ಸುತ್ತಳತೆ ಆಧಾರಿತ ಸಮಸ್ಯೆಗಳನ್ನ ಬಿಡಿಸುವಿಕೆ ತಿಳ್ಕೊಂಡ್ವಿ. ಹಾಗೇನೆ ಸಾಮಾನ್ಯ ಚತುರ್ಭುಜ, ತ್ರಾಪಿಜ್ಯ ಹಾಗೂ ವಜ್ರಾಕೃತಿಗಳ ವಿಸ್ತೀರ್ಣಗಳ ಸಾಮಾನ್ಯ ಸೂತ್ರಗಳನ್ನ ಕಲ್ತ್ಕೊಂಡ್ವಿ. ಈ ಎಲ್ಲ ಕಲ್ತ್ಕೊಂಡಂತಹ ಅಂಶಗಳ ಸಹಾಯದಿಂದ ಈ ಗೃಹ ಕಾರ್ಯಕ್ಕೆ ಉತ್ತರವನ್ನ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ತೀರಾ ಅಲ್ವಾ ಮಕ್ಕಳೇ? ನೋಡಿ ಮಕ್ಕಳೇ, ಇಲ್ಲಿರುವಂತಹ ಗೃಹ ಕಾರ್ಯದ ಪ್ರಶ್ನೆಗಳು